ತಹಶೀಲ್ದಾರ್ ಅವ್ರಿಗೆ ಹೇಳಿ ಕಳಿಸಿದ್ರು, ಸ್ವಲ್ಪ ರೈಲ್ವೇಸ್ ಬರುತ್ತೆ, ಅದಕ್ಕೆ MP ಸಾಹೇಬ್ರನ್ನ ಮಾತಾಡಿ ಸ್ವಲ್ಪ ಇದಕ್ಕೆ ಒಂದು ದಾರಿ ಮಾಡಿ ಅಂತ ಏನೋ ಕೇಳಿದಾಗ ನನಗೆ ನೆನ್ನೆ ಫೋನ್ ಮಾಡಿದರು ತಹಶೀಲ್ದಾರ್ ಸಾಹೇಬರು. ಆಯ್ತು ಇವತ್ತು ಬರ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಬಂದು ನೋಡಿದಾಗ ನಾವು ಏನು ಒಂದು ಎಕ್ಸ್ಪ್ರೆಸ್ ವೇಗೆ ಎಂಟ್ರಿ ಮತ್ತು ಒಂದು ಎಕ್ಸಿಟ್ ಏನೋ ಒಂದು ಪ್ರಪೋಸಲ್ ಕೊಟ್ಟಿದ್ದೀವೋ, ಯಾಕೆಂದರೆ ಇವಾಗ ಕೃಷ್ಣಾವರಮಲ್ಲಿ ಹೋಗಿ ಇಳಿಬೇಕಾಗುತ್ತೆ ನಾವು, ಕೋಲಾರ ಮತ್ತು ಬಂಗಾರಪೇಟೆ ಜನ, ಅದಕ್ಕೆ ಇಲ್ಲೇ ಒಂದು ಎಂಟ್ರಿ ಎಕ್ಸಿಟ್ ಕೊಡಿ ಅಂತ ನ್ಯಾಷನಲ್ ಹೈವೇ ಅವ್ರಿಗೆ ಹೇಳಿದ್ದೀವಿ. ಅದು ಬಂದರೆ ಅಲ್ಲಿ ಲ್ಯಾಂಡ್ ಕಡಿಮೆ ಆಗುತ್ತೆ, ರೋಡ್ ಅಂಡರ್ ಪಾಸ್, ರೈಲ್ವೆ ಅಂಡರ್ ಪಾಸ್ ಮಾಡೋಕ್ಕಾಗಲ್ಲ ಅಂತ ಮಾತಾಡ್ತಾ ಇರುವಾಗ ಇಂದರ್ ಅವರು ಏನು ಜಮೀನು ಮಾಲೀಕರು ಇದರ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ, ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಒಂದು 2 ಮೀಟ್ರು ಜಾಗ ಕೊಡಿ ಅಂತ. ಅವರು ಬೇಷರತ್ತಾಗಿ ಒಪ್ಕೊಂಡು ನಿರಾಶ್ರಿತರಿಗೆ ಏನಾದರೂ ಉಪಯೋಗ ಆಗುತ್ತಂದರೆ ನನ್ನ ಕಡೆಯಿಂದ ಆಗಲಿ ಅಂತ ಒಂದು 2 ಮೀಟ್ರ್ ಜಮೀನು ಕೊಟ್ಟಿದ್ದಾರೆ ರೋಡ್ ಮಾಡೋಕ್ಕೆ. ಅದ್ರ ಪಕ್ಕದಲ್ಲಿ ಏನು ರೈಲ್ವೇಸ್ 2 ಮೀಟ್ರ್ ಇದೆಯೋ, ಸೊ ಟೋಟಲ್ 4 ಮೀಟರ್ ರೋಡ್ ಅಂಡರ್ ಪಾಸ್ ಏನು ರೈಲ್ವೆ ಟ್ರ್ಯಾಕ್ ಇದೆ ಅಲ್ಲಿಂದ ಒಂದು ಸುಮಾರು 600 ಮೀಟ್ರ್ ರೋಡು ಮಾಡಿಕೊಡೋಕ್ಕೆ ರೈಲ್ವೇಸ್ ಅವರು ಮತ್ತು ಇಂದರ್ ಅವರು ಒಪ್ಕೊಂಡಿದ್ದಾರೆ. ಇದಕ್ಕೆ ಒಂದು ನಿಮಗೆ ಕೃತಜ್ಞತೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಶಾಶ್ವತವಾಗಿ ಅವರು ಬಿಟ್ಕೊಟ್ಟಿದ್ದಾರೆ. ಯಾಕಂದರೆ ಮೆಂಟಲಿ ರಿಟಾರ್ಡೆಡು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು, ಬೆಗ್ಗರ್ಸ್ ಏನು ಬಂದಿರ್ತಾರೋ ಅವ್ರಿಗೆಲ್ಲೋ ಒಂದು ಕಡೆ ಸಹಾಯ ಆಗಬೇಕಂದ್ರೆ ದೇವರ ಆಶೀರ್ವಾದ ನಮಗೂ ಇರಲಿ, ನಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೋ ಅಂತ ಹೇಳ್ತಾ ಅವರು 2 ಮೀಟ್ರ್ ಬಿಟ್ಕೊಟ್ಟಿದ್ದಾರೆ. ಆಮೇಲೆ ರೈಲ್ವೇಸ್ ಡಿಪಾರ್ಟ್ಮೆಂಟ್ ಅವ್ರು ಏನು 2 ಮೀಟ್ರ್ ಎಕ್ಸೆಸ್ಸಿಗೆ ಅಲ್ಲಿ ಅವರು ರೋಡ್ ಮಾಡೋಕ್ಕೆ NOC ಒಂದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಕೆಲಸ ಯಾವಾಗಿದಪ್ಪ? ಎಲ್ಲ ನಮ್ಮ ಬಂಗಾರಪೇಟೆ ತಹಶೀಲ್ದಾರ್ ಅವರು ಇವ್ರ ಜೊತೆ ನೋಡಿಕೊಂಡು ಅದು ಏನು ಪೇಪರ್ ವರ್ಕ್ ಮಾಡಬೇಕಾಗಿತ್ತು, ಒಂದು ದಾನಪತ್ರ ಏನೋ ಒಂದು ಮಾಡ್ಕೊಡ್ಬೇಕಲ್ಲ, ಅದು ಏನು ಫಾರ್ಮ್ಯಾಲಿಟೀಸ್ ಅದೆಲ್ಲ ನೋಡಿಕೊಂಡು ಅದನ್ನು ಎಲ್ಲ ಮುಗಿಸಿದ ಮೇಲೆ ಮಾಡೋಕ್ಕೆ ಶುರು ಮಾಡ್ತೀವಿ. ಹೈವೇದ ಎಕ್ಸಿಟ್ ಮತ್ತು ಎಂಟ್ರಿ ಹೇಳ್ತಾ ಇದ್ರಲ್ಲ ಸರ್, ಅದು ಏನಂದರೆ ಇವಾಗ ನಾವು ಕೃಷ್ಣಾವರಂ ಮಾತ್ರ ಹೋಗಿ ಇಳಿಬೇಕು, ಕೋಲಾರ ಮತ್ತು ಬಂಗಾರಪೇಟೆ. ಅದು ಒಂದು PD ಅವ್ರನ್ನ ಆಲ್ರೆಡಿ ಮಾತಾಡಿದ್ದೀನಿ, ಅವರು ಒಂದು ಪ್ರಪೋಸಲ್ ಕೊಡಿ ಸರ್, ಒಂದು ಲೆಟ್ರ್ ಕೊಡಿ ನೀವು ಅಂತ. ಆಲ್ರೆಡಿ ಅಫಿಷಿಯಲ್ ಲೆಟ್ರ್ ಒಂದು ಕೊಟ್ಟಿದ್ದೀವಿ. ಅದನ್ನು ಮೋಸ್ಟ್ಲಿ ಇನ್ನೊಂದು ವಾರ 10 ದಿನ ಅಲ್ಲಿ ಬಂದು ಒಂದು ಸತಿ ಇನ್ಸ್ಪೆಕ್ಷನ್ ಮಾಡಿ ಬಂಗಾರಪೇಟೆಯಿಂದ ಹೋಗಿ ಹತ್ತಿದ್ರೆ ಮತ್ತೆ ಬೆಂಗಳೂರು ಕಡೆ ಹೋಗೋಕ್ಕೆ ಎಂಟ್ರಿ, ಮತ್ತು ಬೆಂಗಳೂರಿಂದ ಬಂದರೆ ಎಕ್ಸಿಟ್ ಆಗೋಕ್ಕೆ ಕೋಲಾರ ಕಡೆ, ಆ ಕಡೆ ಒಂದು ಎಕ್ಸಿಟ್ ಕೂಡ ಕೇಳಿದ್ದೀನಿ. ಅದನ್ನು ಪ್ರಪೋಸಲ್ಲು ರೆಡಿ ಮಾಡ್ತಾರೆ. ಆಮೇಲೆ ಅದನ್ನು ಪ್ರಪೋಸಲ್ ಏನು ಗಡ್ಕರಿ ಸಾಹೇಬ್ರ ಹತ್ರ ಕಳಿಸ್ತಾರೆ ಹೆಡ್ ಆಫೀಸ್ಗೆ. ಸೊ ಆವಾಗ ನಾವು ಸ್ವಲ್ಪ ಮಾತಾಡಿ ಅದನ್ನು ಮಾಡಿಕೊಟ್ರೆ ಜನಕ್ಕೆ, ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಅಂತ ಅದೊಂದು ಪ್ರಪೋಸಲ್ ಇಡ್ತಾ ಇದ್ದೀವಿ. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.